ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರತಿಷ್ಠಿತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬದಿಂದ ಜಾರಿ. ಈಗ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಈ ಕಾರ್ಖಾನೆ ನಷ್ಟದಲ್ಲಿ ಇದ್ದು ಇದನ್ನ ಲೀಸ್ನಲ್ಲಿ ತೆಗೆದುಕೊಳ್ಳುವುದಾಗಿ ಗಮನಿಸಿ ಕಾರ್ಖಾನೆಯ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಬೀರೇಶ್ವರ ಬ್ಯಾಂಕ್ ವತಿಯಿಂದ ನೆರವು ಕೊಟ್ಟು ಸಹಕಾರಿ ರಂಗದಲ್ಲಿ ಐತಿಹಾಸಿಕ ದಾಖಲೆ ಬರೆದಿರುವ ಹಿರಣ್ಯಕೇಶಿ ಕಾರ್ಖಾನೆಯ ಹೆಸರು ಉಳಿಸ್ತೀವಿ ಅಂತ ಕಾರ್ಖಾನೆಯ ಸದಸ್ಯರ ಮುಂದೆ ರೈತರ ಮುಂದೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿಶ್ವಾಸ ವ್ಯಕ್ತಪಡಿಸಿದರು. ರೈತರಿಗೆ ನೀರು ಕಾರಣಾಗಿದೆ. ಇದು ಯೋಗ್ಯತೆ ಅಮ್ಮನವರು ಇರ್ಬೋದು, ಯೋಗ್ಯತೆ ಬಸವಣ್ಣರು ಇರ್ಬೋದು, ಯೋಗ್ಯತೆ ವಿಶ್ವನಾಥ್ ಪತಿಯವರು ಇರ್ಬೋದು, ಅಥವಾ ಹಿರಿಯರಾದ ರಂಗದಲ್ಲಿ ನಡೆಸುವುದಾದ್ರೆ ನಾನು ಕೂಡ ನಮ್ಮ ಜೊಲ್ಲೆ ಗ್ರೂಪ್ ಸಂಸ್ಥೆಯ ಪರವಾಗಿ, ಬೀರೇಶ್ವರ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಅರಮನೆ ಶಾಸಕರಾದ ಪ್ರಕಾಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇರ್ತಕ್ಕಂಥ ಬೆಳಗಾವಿ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಪರವಾಗಿ ಎಲ್ಲ ಸಹಾಯ ಸಹಕಾರ ಇಬ್ಬರು ಕೂಡಿ ಮಾಡ್ತೇವೆ. ನೀವು ಸರ್ಕಾರ ರಂಗದಲ್ಲಿ ನಡೆಸ್ಕೊಂಡು ಹೋಗೋದು ಅಂದಾಗ ಅವರೆಲ್ಲರೂ ಕೂಡ ಒಪ್ಪಿ ಇವತ್ತಿನ ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಇದನ್ನು ಒಂದು ಏನು ಒಮ್ಮೆಂದೊಮ್ಮೆಲೆ ಒಂದು ಪೂರ್ತಿಯಾಗಿ ಬದಲಾವಣೆ ಆಗ್ತಿದೆ ಅಂತಲ್ಲ. ಈಗಾಗಲೇ 655 ಕೋಟಿ ಸಾಲ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಅಕ್ಟೋಬರ್ವರೆಗೆ 300 ಕೋಟಿ ಅಂತ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರು ಡಿಮಾಂಡ್ ಇಟ್ಟಿದ್ದಾರೆ. ಅದ್ರ ಇಟ್ಟು ದುಡ್ಡು ಬೇಕಂತೇಳಿ ಅದ್ರ ಇಟ್ಟು ದುಡ್ಡು ಆಗಿರೋ ಕೂಡ ಎಲ್ಲೂ ಏನು ಮುಚ್ಚಿ ಹೋಗೋದಿಲ್ಲ. ಸಾಲ ಆಗ್ಬೋದು ಅಥವಾ ಮುಂದಿನ ದಿನಮಾನದಲ್ಲಿ ಕಳಿಬಹುದು ಸಾಲ. ಆದರೆ ರೈತರ ಮಕ್ಕಳು ವ್ಯವಸ್ಥಿತವಾಗಿ ತಂದು ವ್ಯವಸ್ಥಿತವಾಗಿ 15 ದಿವಸ ಅವರ ಪೇಮೆಂಟ್ ಕೊಟ್ಟು ಕಾರ್ಮಿಕರು ಕೂಡ ತಿಂಗಳ ಪೇಮೆಂಟ್ ಕೊಟ್ಟು ಒಂದು 10-15 ವರ್ಷದಲ್ಲಿ ಇದು ವ್ಯವಸ್ಥಿತವಾಗಿ ಬರುವಂತ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಅನಿಸ್ತಲ್ಲ. ಅದಕ್ಕಿಂತ ಮುಂಚೆನೂ ಆಗ್ಬೋದು. ಆದರೆ ಏನೋ ಒಂದು ಜಾದು ಮಾಡಬೇಕು, ನಾವು ಇದನ್ನ ಏನು ಮಾಡ್ತೋ ಅಂತ ಅನ್ನೋದಲ್ಲ. ಯಾರಿಗೇ ಒಂದು ತೊಂದರೆ ಆಗಲ್ಲ, ಯಾರಿಗೇ ಒಂದು ತ್ರಾಸ ಆಗಲ್ಲ. ಇವತ್ತು ರೈತರಿಗೆ ಅನುಕೂಲ ಮಾಡ್ಬೋದಲ್ಲ, ಇದನ್ನು ಸಾಲವನ್ನು ಕಳ್ಬೋದು. ಇದೊಂದು ವೃದ್ಧಾವಸ್ಥೆ ತರುವಂತ ವ್ಯವಸ್ಥೆ. ಇನ್ನು ಈಗ ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಅಶೋಕ ಪಟ್ಟಣಶೆಟ್ಟಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಪ್ರಕ್ರಿಯೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಉಪಸ್ಥಿತಿಯಲ್ಲಿ ಕಾರ್ಖಾನೆಯ ನಿರ್ದೇಶನ ಮಂಡಳಿ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಜರುಗಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ರೈತರು, ಕಾರ್ಖಾನೆ ಸದಸ್ಯರು, ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾರ್ಖಾನೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.